Honorable Prime Minister of India, great son of Bharat, Shri Narendra Modi ji avare, Honorable Governor of Karnataka, Shri Thawarchand Gehlot ji, Honorable former Prime Minister Shri H.D. Devegowda avare, ಇವತ್ತಿನ ಆದಿಚುಂಚನಗಿರಿ ಮಹಾಕ್ಷೇತ್ರದ ಭೈರವೈಕ್ಯ ಮಂದಿರದ ಉದ್ಘಾಟನೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿ, ಮತ್ತೊಬ್ಬ ಈ ಮಠದ ಅತ್ಯಂತ ಶ್ರೇಯಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ರಾಜ್ಕೋಟಿಂದ ಪ್ರತಿನಿತ್ಯ ಈ ಒಂದು ಮಠಕ್ಕೆ ಶ್ರೇಯಸ್ಸನ್ನು ಕೋರ್ತಕ್ಕಂಥ ಶ್ರೀ ಪರಮಾನಂದ ಸ್ವಾಮೀಜಿಯವರಾಗೂ ನನ್ನ ಭಕ್ತಿಪೂರ್ವಕ ನಮನಗಳು. ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಂದರೆ, ಯುವಕ ಸ್ನೇಹಿತರೆ, it is a moment of immense pride and spiritual significance to stand on this sacred land of Adichunchanagiri Mutt, a place that has long been a beacon of faith, service and social upliftment. Today's occasion, marking the inauguration of the sacred memorial of the Reverend Yugayogi Parama Pujya Jagadguru Padmabhushana Shri Dr. Balagangadharanatha Mahaswamiji Avaru is not merely a ceremonial event but a tribute to a life dedicated to humanity. The Adichunchanagiri Mutt has played a transformative role in education, healthcare and social service, earning the love and respect of millions. On this auspicious occasion, I humbly express my heartfelt gratitude to the Honorable Prime Minister for the immense trust reposed in me by entrusting me with the responsibility to serve as the Union Minister under his leadership. I remain deeply committed to upholding this trust and striving tirelessly to bring a good name through dedicated service to the nation and to the Prime Minister. ಕರ್ನಾಟಕದ ಆಧ್ಯಾತ್ಮ ಮತ್ತು ತ್ರಿವಿಧ ದಾಸೋಹದ ಇತಿಹಾಸದಲ್ಲಿ ಪರಮಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಅಜರಾಮರ ಧ್ರುವತಾರೆಯಾಗಿ ನಿರ್ವಹಿಸಿರ್ತಕ್ಕಂಥ ಅವರ ಕೆಲಸಕ್ಕೆ ನನ್ನ ಭಕ್ತಿಪೂರ್ವಕವಾಗಿ ನನ್ನ ನಮನಗಳು. ಅನ್ನ, ಅಕ್ಷರ, ಆಶ್ರಯ ನೀಡುವ ಮೂಲಕ ಅಸಂಖ್ಯಾತ ಬಡ ಮಕ್ಕಳ ಪಾಲಿಗೆ ಜ್ಞಾನದ ಬೆಳಕಾಗಿ, ಅಸಂಖ್ಯಾತ ಬಡ ಕುಟುಂಬಗಳ ಪ್ರತ್ಯಕ್ಷ ದೈವವಾಗಿ ಮಹಾಸ್ವಾಮೀಜಿ ಅವರು ನಮ್ಮ ಹೃದಯಗಳಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಆಧ್ಯಾತ್ಮದ ಜೊತೆಗೆ ಶಿಕ್ಷಣ, ಆರೋಗ್ಯ, ಪರಿಸರ ಇತ್ಯಾದಿ ಕ್ಷೇತ್ರಗಳಲ್ಲಿ ತಮ್ಮ ಜೀವಿತ ಕಾಲದ ಉದ್ದಕ್ಕೂ ಅವಿರತವಾಗಿ ದುಡಿದ ಮಹಾಸ್ವಾಮಿಗಳು ತಮ್ಮ ಸಾಧನೆ ಮತ್ತು ಸಂದೇಶಗಳ ಮೂಲಕ ನಮ್ಮೆಲ್ಲರಿಗೂ ದಾರಿದೀಪವಾಗಿದ್ದಾರೆ. ಸಣ್ಣ ಮಠವಾಗಿದ್ದ ಶ್ರೀ ಆದಿಚುಂಚನಗಿರಿ ಕ್ಷೇತ್ರವನ್ನು ಜಾಗತಿಕ ಶ್ರದ್ಧಾ ಕೇಂದ್ರವನ್ನಾಗಿ ಬೆಳೆಸಿ ಮಹಾವೃಕ್ಷವನ್ನಾಗಿ ರೂಪಿಸಿದ 71ನೇ ಪೀಠಾಧ್ಯಕ್ಷರಾದ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು ಅವರ ಭೈರವೈಕ್ಯ ಮಂದಿರವನ್ನು ಲೋಕಾರ್ಪಣೆ ಮಾಡುವ ಈ ಪರಮ ಪುಣ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ಜಗತ್ತಿನ ಶ್ರೇಷ್ಠ ನಾಯಕರಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕರ್ನಾಟಕದಲ್ಲಿ ಶಿಕ್ಷಣ, ಪರಿಸರ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಮೌನ ಕ್ರಾಂತಿಯನ್ನು ಮಾಡಿದವರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಜೋಳಿಗೆ ಹಿಡಿದು ಹಳ್ಳಿಯನ್ನು ಸುತ್ತಿದ್ದ ರೈತಾಪಿ ಮಕ್ಕಳ ಜ್ಞಾನಾರ್ಜನೆಗೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಆಸ್ ವಿ ಗ್ಯಾದರ್ ಹಿಯರ್ ಇನ್ ದ ಡಿವೈನ್ ಪ್ರೆಸೆನ್ಸ್ ಆಫ್ ದಿಸ್ ಸೇಕ್ರೆಡ್ ಇನ್ಸ್ಟಿಟ್ಯೂಷನ್ ಅಂಡರ್ ದ ಸ್ಪಿರಿಚುವಲ್ ಗೈಡೆನ್ಸ್ ಆಫ್ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಲೆಟ್ ಅಸ್ ಡ್ರಾ ಇನ್ಸ್ಪಿರೇಷನ್ from the noble legacy of Sri Sri Dr. Balagangadharanatha Swami and enduring values upheld by the Adichunchanagiri Mutt. Honorable Prime Minister Shri Narendra Modi ji, your leadership is not merely admired
but deeply felt in the hearts of millions across this nation. Your unwavering commitment, tireless dedication, and visionary governance have earned you the profound love and trust of the people of India. In your leadership, the nation sees strength, compassion, and a relentless pursuit of progress. As we dedicate this sacred memorial, may it stand as a guiding light for generations to come, reminding us of the power of service, spirituality, and unity. Let us all resolve to carry forward this legacy with sincerity and purpose in the true spirit of this holy land. Thank you. Jai Hind, Jai Karnataka. ನಾಡಿನ ಸಮಸ್ತ ಜನತೆಯ ಪರವಾಗಿ ಸನ್ಮಾನ್ಯ ಸಚಿವರಾದ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿಜಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ನಾವೆಲ್ಲರೂ ಸಹ ಜೋರಾದ ಕರ್ತಾಳದೊಂದಿಗೆ ಲೆಟ್ಸ್ ಥ್ಯಾಂಕ್ ದಿ ಆನರಬಲ್ ಯೂನಿಯನ್ ಮಿನಿಸ್ಟರ್ ಶ್ರೀ ಎಚ್ ಡಿ ಕುಮಾರಸ್ವಾಮಿ. ಧನ್ಯವಾದಗಳು ಸರ್. ವಿ ಆಲ್ಸೋ ಹ್ಯಾವ್ ವಿತ್ ಅಸ್ ಸ್ವಾಮಿ ಜಗದ್ಗುರು ಸ್ವಾಮಿ परमात्मानंद सरस्वती जी ऑफ अर्ष विद्या मंदिर राजकोट. आई वुड रिक्वेस्ट हिम फॉर हिज स्पीच. देवी और सज्जनों, स्वागत कीजिए स्वामी जी को. ओम नमो सभाभ्यः सभापतिभ्यश्च. सामान्यतया देश के प्रधानमंत्री का निवास दिल्ली में होता है, लेकिन आज हमें ऐसे प्रधानमंत्री जी उपलब्ध है जिनका निवास प्रत्येक भारतीय, प्रत्येक हिंदू के हृदय में है. ऐसे हम सबके प्रिय और आदरणीय श्री नरेंद्र भाई और उनके साथी में कैबिनेट में श्री कुमारस्वामी जी, मैडम जी, आदरणीय गवर्नर एवं परम पूज्य जगत गुरु श्री 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 डॉक्टर निर्मलानंद जी, अन्य महानुभाव और सभी भक्तों को जय श्री गुरुदेव. हमें हिंदी में और संस्कृत में मानव कहा गया है. एक अर्थ ऐसा करते हैं कि जो मनु की संतान है, लेकिन वेद व्याकरण में मानव का अर्थ यह है कि जिसके जीवन में मर्यादा हो.